ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ತಾವೆಲ್ಲ ಇವತ್ತಿನ ಪೇಪರ್ಗಳನ್ನು ಗಮನಿಸಿರಬಹುದು. ನಮ್ಮ ಸರ್ಕಾರ ನಿನ್ನೆ ನಾವು ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ಸೇರಿ ಎರಡು ಬಹಳ ದೊಡ್ಡ ನಿರ್ಣಯಗಳನ್ನು ನಾವು ಮಾಡಿದ್ದೀವಿ. ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟಿಗೆ ಸುಮಾರು ಏನು ನಮಗೆ ಇದು ಕಂಪ್ಲೀಟ್ ಮಾಡೋದಕ್ಕೆ ಸುಮಾರು ಇನ್ನೂ 70,000 ಕೋಟಿ ಹಣವನ್ನ ಈ ಭಾಗದಲ್ಲಿ ಖರ್ಚು ಮಾಡಿ ಇಲ್ಲೇನು 75,000 ಎಕರೆ ಭೂಮಿಯನ್ನ ನಾವು ಭೂಸ್ವಾಧೀನ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಕನ್ಸೆಂಟ್ ಆಧಾರದ ಮೇಲೆ ಇವತ್ತು ದರ ನಿಗದಿ ಮಾಡಿರ್ತಕ್ಕಂಥದ್ದು ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಣಯ. ಯಾವುದೇ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತಕ್ಕಂಥ ಒಂದು ಹೆಮ್ಮೆ ವಿಷಯವನ್ನ ನಾನು ಹೇಳ್ತಾ ಇದ್ದೀನಿ. ಇದು ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಬಹಳ ದೊಡ್ಡ ಕೊಡುಗೆಯಾಗಿ ಇವತ್ತು ನಮ್ಮ ಸರ್ಕಾರ ಈ ಭಾಗದ ಅಭಿವೃದ್ಧಿಗೆ ತನ್ನ ಬದ್ಧತೆಯನ್ನ ಪ್ರದರ್ಶನ ಮಾಡಿದೆ. ಇನ್ನೊಂದು ಬಹಳ ಮಹತ್ವದ ನಿರ್ಣಯ ಏನಂದ್ರೆ, ನಾವು ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಸಚಿವಾಲಯವನ್ನ ನಾವು ಸ್ಥಾಪನೆ ಮಾಡಲಿಕ್ಕೆ ಕ್ಯಾಬಿನೆಟ್ ಮಂಜೂರಾತಿ ಕೊಟ್ಟಿದೆ. ಕಲಬುರಗಿಯಲ್ಲಿ ನಡೆದಿರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ನಾವು ನಿರ್ಣಯವನ್ನ ಮಾಡಿದ್ವಿ. ಏನು ಅಂತಂದ್ರೆ, ಇಲ್ಲಿ ನಾವು ಪ್ರತ್ಯೇಕ ಸಚಿವಾಲಯವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನ ಮಾಡಿದ್ವಿ. ಇವತ್ತು ನಾವು ಪ್ರತ್ಯೇಕ ಸಚಿವಾಲಯ ಇವತ್ತು ಕ್ಯಾಬಿನೆಟ್ ಮಂಜೂರಾತಿ ಕೊಟ್ಟಿದೆ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಇದೆ. ಕಲ್ಯಾಣ ಕರ್ನಾಟಕದ ಭಾಗದ ಮಕ್ಕಳಿಗೆ ಆರ್ಟಿಕಲ್ 371J ಒಂದು ಬಹಳ ದೊಡ್ಡ ಶ್ರೀರಕ್ಷೆ ಇದೆ. ಅದಕ್ಕಾಗಿ ನಮ್ಮ ಮಕ್ಕಳು ಒಳ್ಳೆಯ ರೀತಿಯಿಂದ ಓದಿದ್ರೆ ನಿಮಗೆ ಒಳ್ಳೆಯ ಭವಿಷ್ಯ ಇದೆ. ಅದಕ್ಕೆ ನಾವೆಲ್ಲರೂ, ನಮ್ಮ ಸರ್ಕಾರ ಇವತ್ತು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಬಹಳ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ. ನಮಗೆಲ್ಲ ತಿಳಿದಿರುವ ಹಾಗೆ ಇವತ್ತು ರಾಯಚೂರಲ್ಲಿ ನಾವು ಈ ವರ್ಷ ಟ್ರಾಮಾ ಸೆಂಟರ್ ಮಾಡ್ತಾ ಇದ್ದೀವಿ, ಕ್ಯಾನ್ಸರ್ ಆಸ್ಪತ್ರೆ ಮಾಡ್ತಾ ಇದ್ದೀವಿ. ನಿಮಗೆ ವಿಮಾನ ನಿಲ್ದಾಣದ ಕೆಲಸ ಬರದಿಂದ ಸಾಗಿದೆ. ಇವತ್ತು ನಾವು ಫೌಂಡೇಶನ್ ಕೂಡ ಮಾಡ್ತಾ ಇದ್ದೀವಿ. ಏನಂದ್ರೆ, ಇಲ್ಲಿ ಒಂದು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಇಲ್ಲಿ ಒಂದು ಕನ್ವೆನ್ಷನ್ ಸೆಂಟರ್ ಕೂಡ ಮಾಡ್ತಾ ಇದ್ದೀವಿ. ಈ ಭಾಗದ ಪ್ರಗತಿಗೆ ನಾನು, ಬೋಸರಾಜುಜಿಯವರು ಮತ್ತು ಎಲ್ಲ ಶಾಸಕರು ಇವತ್ತು ರಾಯಚೂರಿನ ಅಭಿವೃದ್ಧಿಗೆ ಪಕ್ಷ ಭೇದ ಮರೆತು ನಾವು ರಾಯಚೂರಿನ ಅಭಿವೃದ್ಧಿಗೆ ನಾವು ಬದ್ಧರಾಗಿದ್ದೀವಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ.